ಹಾಯ್ ಫ್ರೆಂಡ್ಸ್, ರಶ್ಮಿ ಕಪ್ಪು ಬ್ಲಾಗ್ ನೋಡ್ತಿರೋರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಿರೋದು ಆಲೂಗೆಡ್ಡೆ ಬಜ್ಜಿ ಹೇಗೆ ಮಾಡೋದು ಅಂತ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯನು ಬೋಂಡದ ಹಿಟ್ಟು 5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರು 2 ಟೇಬಲ್ ಸ್ಪೂನು, ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಡಿ. ಖಾರದ ಪುಡಿ 1/4 ಟೇಬಲ್ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಬಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಿಮ್ಮ ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮ್ಮ ಮನೇಲಿ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ನಾನು ಸೋಡದ ಪುಡಿ ಏನೂ ಹಾಕ್ಕೊತಿಲ್ಲ, ಹಾಗೆ ಉಬ್ಬಿ ಬರುತ್ತೆ. ಸೋಡಾ ಹಾಕ್ಕೊಂಡ್ರೆ ಜಾಸ್ತಿ ಎಣ್ಣೆ ಕುಡಿಯುತ್ತೆ ಅಂತ ನಾನು ಸೋಡಾ ಹಾಕ್ಕೊತಾ ಇಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೀರು ಜಾಸ್ತಿ ಆದರೆ ಎಣ್ಣೆ ಜಾಸ್ತಿ ಕುಡ್ದಿರುತ್ತೆ ಬೋಂಡ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಡಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಮನೇಲಿ ನಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಯಿತು. ಇಲ್ಲಿ ಚಿಕ್ಕಮಗಳೂರು ಸೈಡಲ್ಲಿ ತುಂಬ ಮಳೆ ಬರ್ತಿತ್ತಲ್ಲ, ಹಾಗಾಗಿ ಮಕ್ಕಳು ಅಮ್ಮ ಬೋಂಡ ಮಾಡಮ್ಮ ಅಂತಿದ್ರು, ಹಾಗಾಗಿ ನಾನು ಮಾಡಿದ್ದೆ. ನಾನಿವಾಗ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನೆಲ್ಲ ಎರ್ಕೊಂಡು ನಾನು ಸ್ಲೈಸಾಗಿ ಎರ್ಕೊತೀನಿ ಬೋಂಡಕ್ಕೆ. ಈ ಒಂದು ಆಲೂಗೆಡ್ಡೆಯಲ್ಲಿ 5-6 ಜನಕ್ಕೆ ನಾವು ಬೋಂಡ ಮಾಡ್ಬೋದು. ಆಲೂಗೆಡ್ಡೆ ತೊಳ್ಕೊಂಡು ನಾನಿವಾಗ ಎರ್ಕೊತೀನಿ. ಈ ಥರ ಎರಿಯೋದಿಲ್ಲ ಅಂದರೆ ಚಾಕಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಕಮೆಂಟ್ ಮಾಡಿ ಕೂಡ ಹೇಳಿ ಹೇಗೆ ಬಂತು ಅಂತ, ನನಗೂ ಖುಷಿಯಾಗುತ್ತೆ. ಇದನ್ನು ಚೆನ್ನಾಗಿ ಸ್ಲೈಸ್ ಮಾಡಿಕೊಂಡು ಉಳಿದಿರೋ ಇದರಲ್ಲಿ ಆಲೂಗೆಡ್ಡೆಯಲ್ಲಿ ನಾನು ಫಿಂಗರ್ ಚಿಪ್ಸ್ ಥರ ಕಟ್ ಮಾಡ್ಕೊತೀನಿ ಚಾಕಲ್ಲಿ. ಇದನ್ನು ಹಂಗೆ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಖಾರ ಹಾಕಿ ಕೊಡ್ಬೋದು, ಮಕ್ಕಳಿಗೆ ಇಷ್ಟ ಆಗುತ್ತೆ. ಇವಾಗ ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದಾಯಿತು ನೋಡಿ, ಈ ಸೈಜಲ್ಲಿ. ಇವಾಗ ನಾನು ಪ್ಲೇಟ್ಗೆ ಹಾಕ್ಕೊತೀನಿ ಅದನ್ನೆಲ್ಲ. ಇವಾಗ ಎಣ್ಣೆ ಇಟ್ಕೊಳ್ಳೋಣ ಬನ್ನಿ. ನಾನು ಗಾಣಕ್ಕೆ ಹಾಕ್ಸ್ಕೊಂಡಿದ್ದೆ, ಹಾಗಾಗಿ ಸನ್ಪ್ಯೂರ್ ಬಾಟಲ್ ಖಾಲಿತ್ತಲ್ಲ, ಆ ಬಾಟಲ್ಗೆ ನಾನು ಹಾಕ್ಕೊಂಡಿದ್ದೀನಿ ಕೊಕೊನೆಟ್ ಆಯಿಲು. ನಾನು ಯೂಸ್ ಮಾಡ್ತಿರೋದು ಕೊಕೊನೆಟ್ ಆಯಿಲು. ಸನ್ಪ್ಯೂರ್ ಬಿಟ್ಟರೆ ತೆಂಗಿನ ಎಣ್ಣೆನೇ ನಾವು ಯೂಸ್ ಮಾಡೋದು. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾವು ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಕೊಂಡು ಬಜ್ಜಿ ಬಿಡ್ತಾ ಇರ್ತೀನಿ ನೋಡಿ, ಅದು ಹೇಗೆ ಉಬ್ಬುತ್ತೆ ಅಂತ. ನಾನು ಸೋಡಾ ಏನೂ ಹಾಕಿಲ್ಲ, ನಿಮಗೇನು ಇಂಗ್ರೀಡಿಯೆಂಟ್ ತೋರಿಸಿದ್ದೀನಿ ನಾನು ಅಷ್ಟೇ ಹಾಕಿ ಕಲಿಸ್ಕೊಂಡಿರೋದು. ಕ್ರಿಸ್ಪಿಯಾಗಿರುತ್ತೆ ಮತ್ತು ಬೋಂಡ ಊದ್ಕೊಂಡಂಗಿರುತ್ತೆ. ಸ್ವಲ್ಪ ಬ್ರೌನ್ ಥರ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ತಿರುಗಿಸ್ಕೊಬೇಕು ಬಜ್ಜಿನ. ತುಂಬ ಜಾಸ್ತಿ ಏನು ಬೇಯಿಸ್ಕೊಳ್ಳೋದು ಬೇಡ. ತುಂಬ ಸಣ್ಣ ಸ್ಲೀಸಲ್ಲಲ್ವ ನಾವು ಇದು ಮಾಡ್ಕೊಂಡಿರೋದು, ಹಾಗಾಗಿ ಜಾಸ್ತಿ ಬೇಯಿಸ್ಕೊಳ್ಳೋದೇನು ಬೇಡ. ಇವಾಗ ಅದು ಇದಾಗಿದ್ದ ತಕ್ಷಣ ನಾನು ಒಂದು ಬಾಣಲೆಗೆ ಹಾಕ್ಕೊತೀನಿ, ಪುಟಾಣಿ ಬಾಣಲೆಗೆ. ನಾನು ಗಾಣಕ್ಕೆ ಏನು ಹಾಕ್ಸ್ಕೊಂಡಿರೋದು ಅಂದರೆ ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜ ಹಾಕ್ಸ್ಕೊಂಡಿದ್ದೀನಿ, ಎಳ್ಳು ಹಾಕ್ಸ್ಕೊಂಡಿಲ್ಲ. ನನಗೆ ಹೀಟ್ ಬಾಡಿ ಆಗಿರೋದ್ರಿಂದ ನಾನು ಎಳ್ಳು ಹಾಕ್ಸ್ಕೊಂಡಿಲ್ಲ. ಸೂರ್ಯಕಾಂತಿ ಬೀಜನೂ ಹಾಕ್ತಾರೆ, ಸೂರ್ಯಕಾಂತಿ ಬೀಜ ಎಲ್ಲೂ ಸಿಗಲಿಲ್ಲ ಈ ವರ್ಷ. ಬೋಂಡ ಆಗಿದೆ. ಇವಾಗ ತುಂಬ ಜಾಸ್ತಿ ಬೇಯಿಸ್ಕೊಳ್ಳೋದು ಬೇಡ. ಇವಾಗ ಎತ್ಕೊಂಡ್ಬಿಡೋಣ ನೋಡಿ, ಊದ್ಕೊಂಡಂಗಿದೆ. ನಾನು ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ
ಇವಾಗ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಥರ ಟೀ ಟೈಮಲ್ಲಿ ತಿನ್ನೋದಕ್ಕೆಲ್ಲ ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಿಂಗೆ ಬೇಳೆ ರಸ, ಟೊಮೆಟೊ ರಸ ಏನಾರು ಮಾಡಿದಾಗ ಆವಾಗಲೂ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ. ನೋಡಿ ಫ್ರೆಂಡ್ಸ್, ಎಷ್ಟು ಕ್ರಿಸ್ಪಿಯಾಗಿದೆ, ಊದ್ಕೊಂಡಂಗಿದೆ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಪ್ರೆಸ್ ಮಾಡಿ. ನೋಡಿದ್ರಾ ಹೇಗೆ ಊದ್ಕೊಂಡಿದೆ ಅಂತ? ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ಹೇಗೆ. ವಾವ್ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ನನ್ನ ಮಕ್ಳಿಗೂ ಕೂಡ ಇಷ್ಟ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ, ಶೇರ್ ಮಾಡೋದು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.